ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ದುರಂತವೊಂದು ನಡೆದು ಹೋಗಿದೆ. ನೀರನ್ನು ತರಲಿಕ್ಕೆ ಹೋದಂತಹ ಮಹಿಳೆ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಕೆಆರ್ ಮಾರ್ಕೆಟ್ ರಸ್ತೆಯ ಆನಂದಪುರದಲ್ಲಿ ನಡೆದಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರವನ್ನು ಈ ಸಂದರ್ಭದಲ್ಲಿ ಕುಟುಂಬಸ್ಥರು ತಿರಸ್ಕರಿಸಿದ್ದಾರೆ. ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದರಿಂದ ಈ ದುರಂತ ಆಗಿದೆ. ದುರಂತಕ್ಕೆ ಜನರೇ ಕಾರಣ ಅಂತ ಹೇಳಿ ಮಾನ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನೀರನ್ನ ಹಿಡಿಯುವಾಗ ಕರೆಂಟ್ ಶಾಕ್, ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಮೀರ್ ಅಹಮದ್ ಖಾನ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿದ್ರು. ಇದನ್ನ ಕುಟುಂಬಸ್ಥರು ತಿರಸ್ಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ದುರಂತ ಆಗದೇ ಇರುವ ನಿಟ್ಟಿನಲ್ಲಿ ಕ್ರಮ ಆಗಬೇಕು, ಸಾವನ್ನಪ್ಪಿರುವಂತಹ ಮಹಿಳೆಯ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಹೇಳಿರುವಂತಹದ್ದು, ಈ ದುರಂತಕ್ಕೆ ಕಾರಣ ಜನರೇನೆ ಅನ್ನುವಂತಹ ಮಾತುಗಳನ್ನು ಆಡಿದಾರಂತೆ. ಹಾಗಾದರೆ ಜನರ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ, ಜನಪ್ರತಿನಿಧಿಗಳಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ದುರಂತ ಆದರೂ 4-5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಬಿಟ್ರೆ ಸಾಕ ಅನ್ನುವಂತಹ ಪ್ರಶ್ನೆ. ಇವತ್ತು ಕೂಡ ಜಮೀರ್ ಅಹಮದ್ ಖಾನ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನೇ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರಿಹಾರದ ಹಣ ಬೇಡ ನಮಗೆ ಅಂತ ಹೇಳಿ ಕುಟುಂಬಸ್ಥರು ತಿರಸ್ಕರಿಸಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಗೊತ್ತಿದ್ದು ಸುಮ್ಮನಿದ್ದಾರಾ ಅಥವಾ ಇವರ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಡೋಕೆ ಆಗಲ್ಲ ಅಂತ ಸುಮ್ಮನಿದ್ದಾರಾ ಜಲಮಂಡಳಿ ಗೊತ್ತಿಲ್ಲ. ನಿಜಕ್ಕೂ ಕೂಡ ಈ ಮಟ್ಟಕ್ಕೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಂದರೆ ಕೆಆರ್ ಮಾರುಕಟ್ಟೆಯ ಪಕ್ಕದಲ್ಲೇ ಇರುವಂಥ ಆನಂದಪುರದ ಜನ ಯಾವ ಮಟ್ಟಕ್ಕೆ ಬದುಕ್ತಿದ್ದಾರೆ ನೀರಿಲ್ಲದೆ ಅನ್ನುವಂಥದ್ದನ್ನು ನೋಡಿಸ್ತಾ ಹೋಗ್ತೀನಿ. ಇದು ಆನಂದಪುರದ ರಸ್ತೆ 139ನೇ ವಾರ್ಡು. 25 ವರ್ಷಗಳಿಂದಲೂ ಕೂಡ ಇಲ್ಲಿ ನೀರಿಲ್ಲದೆ ಜನ ಎಷ್ಟರ ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಎಲ್ಲಾದರೂ ಈ ರೀತಿಯಾಗಿ ವ್ಯವಸ್ಥೆಯನ್ನು ನೋಡಿದ್ದೀರಾ ಅಂತ. ಇವೆಲ್ಲವೂ ಕೂಡ ಏನು ನಲ್ಲಿಗಳನ್ನು ನೋಡ್ತೀರಿ, ಒಂದ್ರ ಪಕ್ಕ ಸುಮಾರು 10 ನಲ್ಲಿಗಳು ಲೈನಾಗಿ ಹಾಕಿದ್ದಾರೆ. ಇದೆಲ್ಲವೂ ಸುಮಾರು ಒಂದು 100 ಅಂತ ಹೇಳ್ತಿದ್ದಾರೆ. ಇವೆಲ್ಲವೂ ಕೂಡ ಮೋಟ್ರ್ಗಳನ್ನು ಹಾಕೊಳ್ಳೋದಕ್ಕೆ, ಅಂದರೆ ಮೋಟ್ರ್ ಕನೆಕ್ಷನನ್ನು, ನೀರು ಬರೋಲ್ಲ, ನೀರು ಬಿಟ್ಟಂಥ ಸಂದರ್ಭದಲ್ಲಿ ನೀರು ಬರೋಲ್ಲ. ಅದರಿಂದಾಗಿ ಇವರೆಲ್ಲರೂ ಕೂಡ ಮೋಟ್ರ್ಗಳನ್ನು ಹಾಕ್ಕೊಂಡ್ರೆ ಮಾತ್ರ ಇವರಿಗೆ ಬಳಸೋದಕ್ಕಾಗಲಿ ಕುಡಿಯೋಕ್ಕಾಗಲಿ ನೀರು ಸಿಗುತ್ತೆ, ಇಲ್ಲಾಂದರೆ ನೀರು ಸಿಗಲ್ಲ. ಅಷ್ಟರ ಮಟ್ಟಿಗೆ ನೀರಿಗಾಗಿ ಪರದಾಟ. ಇದು ಕೇವಲ ಬೇಸಿಗೆಗಾಲದಲ್ಲ, ಯಾವಾಗಲೂ ಕೂಡ ಇಲ್ಲಿ ಪರದಾಟ ಇದ್ದೇ ಇರುತ್ತೆ. ಇಲ್ಲಿ ಮೋಟ್ರ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಬೆಳಗ್ಗೆ 3:30 ಸಂದರ್ಭದಲ್ಲಿ, ಅಂದರೆ ಇವರು ಬಿಡೋದೇ ಮಧ್ಯರಾತ್ರಿ ಇಲ್ಲ ನಸುಕಿನ ಜಾವದಲ್ಲಿ ನೀರು ಬಿಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಮೋಟ್ರ್ಗಳನ್ನು ಹಾಕ್ಕೊಂಡು ಇಲ್ಲಿ ಆನ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಸೆಲ್ವಿ ಅವರು ಮೃತಪಟ್ಟಿರುವಂಥದ್ದು. ಹಲವು ಬಾರಿ ಈ ರೀತಿಯಾಗಿ ಹಲವರಿಗೆ ಶಾಕ್ ಹೊಡೆದಿದೆ, ಆದರೆ ಯಾರಿಗೂ ಅಪಾಯ ಆಗಿರಲಿಲ್ಲ. ಆದರೆ ಈ ಬಾರಿ ಸೆಲ್ವಿ ಅವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಹೊಣೆ ಜಲಮಂಡಳಿ ಅನ್ನುವಂಥ ಆಕ್ರೋಶ, ಜೊತೆಗೆ ಸ್ಥಳೀಯ ಶಾಸಕರು ಅನ್ನುವಂಥ ಆಕ್ರೋಶವನ್ನು ಇಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂತ. ಮೇಡಮ್, ಏನಕ್ಕೆ ಈ ಮಟ್ಟಕ್ಕೆ ನಲ್ಲಿಗಳನ್ನ ಹಾಕಿರೋದು? ಸರ್, ಕಳೆದ 100 ವರ್ಷಗಳಿಂದ ಇದೆ ಸರ್ ಈ ಸ್ಲಮ್ಮು. ಈಗ ನನಗೆ 32 ವರ್ಷ ಆಗಿದೆ, ಇನ್ನೂ ಕೂಡ ಇಲ್ಲಿ ಹಿಂಗೆ ಇದೆ. ಲೈನಿಗೆ ನಲ್ಲಿ ಇಲ್ಲ ಸರ್. ಇಲ್ಲಿ ನಾವು ರೋಡಲ್ಲಿ ನಲ್ಲಿ ಹಾಕ್ಕೊಂಡು ಇಲ್ಲಿ ಮೋಟ್ರ್ ಇಕ್ಬೇಕು ಸರ್. 3:15ಗೆ ಎದ್ದೊಳ್ಬೇಕು ಸರ್. ಲೇಡೀಸ್ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋರೇ ಇರೋರು ಸರ್. ಮನೇಲಿ ಯಾರು ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ನೀರು ಬರುತ್ತೆ ಅಂತ ನಾವು ಕಾಯ್ಕೊಂಡು ಕುತ್ಕೊಂಡಿರ್ಬೇಕು ಸರ್. ಅವತ್ತು ನಿದ್ದೆ ಬರಲ್ಲ ನಮಗೆ. ಮೋಟ್ರ್ ತಗೊಂಡು ಬಂದು ಇಲ್ಲಿ ಇಕ್ಬೇಕು ಸರ್. 4 ಮನೆಗೆ ಒಂದು ಮೋಟ್ರ್ ಇದೆ, ಆ ಥರ ನಾವು ಹಾಕಿ ಹಿಡಿಬೇಕು. ಏನೋ ಈ ಥರ ಆಗ್ಬಿಟ್ಟಿದೆ ಸರ್ ಅವ್ರಿಗೆ. ಇವತ್ತು 4ನೇ ಸಾವು ಸರ್ ಇದಾಗಿರೋದು. ಇನ್ನು ಮುಂದೆ ಯಾವ ಸಾವು ಕೂಡ ಇಲ್ಲಿ ಆಗಬಾರ್ದು ಸರ್. ನಮ್ಮ ಮನೆಗೆ ನಲ್ಲಿ ಇದ್ರೆ ನಾವ್ಯಾಕೆ ಸರ್ ಬೀದಿಗೆ ಇಳಿತೀವಿ? ನಮ್ಮ MLA ಏನು ಹೇಳ್ತಾ ಇದ್ದಾರೆ, ನೀವೇ ನಮ್ಗೆ ಓಟ್ ಹಾಕಿದ್ದೀರ ಅಂತ ಕೇಳ್ತಾ ಇದ್ದಾರೆ ಸರ್. ನಾನು ಹೇಳ್ತಾ ಇದ್ದೀನಿ, ನಾವು ಓಟ್ ಹಾಕಿದ್ರು ಸರಿ, ಓಟ್ ಹಾಕಿಲ್ಲದ್ರೂ ಸರಿ, ಅವ್ರು ರೆಸ್ಪಾನ್ಸಿಬಲ್ ಸರ್ ಈ ಕೆಲಸ ಮಾಡ್ಕೊಡಕ್ಕೆ. ಯಾವಾಗ ಹೇಳಿದ್ರು MLA? ಇರೋದು ಜಾಲಿ ಮೊಹಲ್ಲಾದಲ್ಲಿ ಇಲ್ಲಿ ಮನೆ ತಗೊಂಡಿದ್ದೀನಿ. ಅಲ್ಲೊಂದು ಘಟನೆ ನಡೀತು ಸರ್. ಅವಾಗ ಅವ್ರು ಹಂಗೆ ಹೇಳಿದ್ರು, ನಮ್ಗೆ ಓಟ್ ಹಾಕಿದ್ರ ನೀವು ಯಾಕೆ ನಮ್ಮ ಹತ್ರ ಬರ್ತಾ ಇದ್ದೀರಾ ಅಂತ. ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸರ್. ನಾವೆಲ್ಲ ಓಟ್ ಹಾಕಿ ಗೆಲ್ಸಿಲ್ಲ ಅಂದ್ರೆ ಅವರು ಆ ಸೀಟಲ್ಲಿ ಇರ್ತಾರ ಸರ್? ನೀವೇ ಹೇಳಿ ಸರ್.
ಇನ್ನು ಮುಂದೆ ಯಾವ ಒಂದು ಸಾವು ಕೂಡ ಆಗಬಾರ್ದು ಸರ್. ಈ ಲೈನಲ್ಲಿ ಲೈನ್ ಪೈಪ್ ಲೈನ್ ಬರಬೇಕು, ನಲ್ಲಿ ಬರಬೇಕು, ಮನೆ ಹತ್ರನೇ ನೀರು ಬರಬೇಕು ಸರ್. ಪಕ್ಕದಲ್ಲಿ ಇರೋ ಟಿಪ್ಪು ನಗರಲ್ಲಿ ಬೋರ್ ನೀರಿದೆ, ಕುಡಿಯೋ ನೀರಿದೆ. ನಮ್ಮ ಏರಿಯಾಗಳಲ್ಲಿ ನೀರಿಲ್ಲ ಸರ್. ಎಲ್ಲ ಮನೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ರಾತ್ರಿ ಹೊತ್ತು ನೀರು ಹಿಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಸರ್. ಅಷ್ಟು ಕಷ್ಟ ಪಡ್ತಾ ಇದೀವಿ ಸರ್. ಮೇನ್ ಬೇಸಿಕ್ ಫೆಸಿಲಿಟಿನೇ ನಮ್ಮ ಏರಿಯಾದಲ್ಲಿ ಇಲ್ಲ ಸರ್. ಅಷ್ಟು ಕಷ್ಟ ಇದೆ ಸರ್ ನಮ್ಮ ಏರಿಯಾದಲ್ಲಿ. ನಲ್ಲಿಗಳನ್ನ ಯಾರು ಹಾಕೊಟ್ಟಿದ್ದು ನಿಮ್ಗೆ? ನಾವು ಹಾಕೊಂಡಿದ್ದು ನಾವೇ. ನಮ್ಗೆ ನೀರು ಸರ್, ನಮ್ಗೆ ನಲ್ಲಿ ಇಲ್ಲ. ನಾವು ನಮ್ಮ ಮನೆ ಹತ್ರನೂ ಇಲ್ಲ. ಅದಕ್ಕೆ ಇಲ್ಲೇ ಬಂದು ನಾವು ದುಡ್ಡು ಕೊಟ್ಟು ನಾವೇ ಹಾಕಿಸ್ಕೊಂಡು ನಾವು ಪೈಪ್ ಇಸ್ಕೊಂಡು ಇಲ್ಲಿಂದ ತಗೊಂಡೋಯ್ತೀವಿ ಸರ್ ಮನೆಗೆ. 5,000 ರೂಪಾಯಿ ಕೊಟ್ಟು ಮೋಟ್ರ್ ಒಂದು ನಲ್ಲಿ ಹಾಕ್ಬೇಕಂದ್ರೆ 5,000 ರೂಪಾಯಿ ಇಸ್ಕೊಳ್ತಾರೆ ಸರ್. ಅದನ್ನ ಹಾಕೊಂಡು ಒಂದು ಪೈಪಿಗೆ 1,200 ರೂಪಾಯಿ, ನಲ್ಲಿ ಇಲ್ಲ. ಇದು 5,000 ರೂಪಾಯಿ ಕೊಟ್ಟು ನಾವು ಇದು ಮಾಡಬೇಕು. ಇಲ್ಲಿಂದ ಒಂದು ಪೈಪು 1,500 ಅಂದರೆ 5 ಬಂಡ್ಲು ತಗೊಳ್ಬೇಕು. ನೀರೇ ಬರ್ತಾ ಇಲ್ಲ, ಬೋರ್ವೆಲ್ ನೀರು ಬರಲ್ಲ ಸರ್. ಇಲ್ಲಿ ಬೋರ್ವೆಲ್ ನೀರು ಬರಲ್ಲ. ಏನು ರೆಸ್ಪೆಕ್ಟು ಕೊಡಲ್ಲ. ಕೇಳಿದ್ರೆ ನೀವು ಓಟ್ ಹಾಕಿದ್ದೀರಾ ಅಂತವ್ರೆ. ನಾವೇನ್ ಮಾಡ್ಬೇಕು? ಯಾರು ಮಾತಾಡಕ್ಕೂ ಹತ್ರನೂ. ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಆಯ್ತು? ಯಾರಾದ್ರೂ ಬಂದ್ರ ಅಧಿಕಾರಿಗಳು ಬೆಸ್ಕಾಂ ಅವರು? ಇನ್ನೂ ಬಂದಿಲ್ಲ ಸರ್, ಒಬ್ರು ಬಂದಿಲ್ಲ. 3:30 ನಾವು ಎಲ್ರಿಗೂ ಫೋನ್ ಮಾಡ್ತಾ ಇದ್ದೀವಿ. 3:30ಗೆ ನಾವು ಮೀಡಿಯಾಗೆ ಫೋನ್ ಮಾಡಿದೆ, ಮೀಡಿಯಾ ಅವರು ಬಂದಿಲ್ಲ. ನಾವು ಮಾಡ್ತಾ ಇಲ್ಲ ಸರ್. ಮೀಡಿಯಾದವ್ರಿಗೂ ಫೋನ್ ಮಾಡಿದ್ವಿ. 4:15 ಅಷ್ಟರಲ್ಲಿ ಮೀಡಿಯಾವ್ರಿಗೆಲ್ಲ ಫೋನ್ ಮಾಡಿದ್ವಿ. ಈಗ ಪಕ್ಕದಲ್ಲಿ ಬಾಬಾ ಲೈನ್ ಇದೆ, ಟಿಪ್ಪು ನಗರ್ ಇದೆ. ಅವರೇ ಜಮೀರ ಇಲ್ಲಿರೋದು. ಮುಸ್ಲಿಂ ಅವ್ರಿಗೆ ಅಂದ್ರೆ ಬೇಗ ಬರ್ತಿದ್ರು. ಈಗ ಅವರು ಬಾಬಾ ಲೈನಲ್ಲೂ ಟಿಪ್ಪು ನಗರಲ್ಲೂ ಮೋಟ್ರ್ ಸ್ವಿಚ್ ಹಾಕಿದ್ರೆ ನೀರು ಬರುತ್ತೆ. ಇಲ್ಲಿ ಯಾಕೆ 100 ವರ್ಷ ಕಾಲದಿಂದ ಹಿಂಗೆ ಇದೆ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇರ ಕಾರಣ ಜಲಮಂಡಳಿ ಹಾಗೆ ಶಾಸಕರಂತ ಜಮೀರ್ ಅಹಮದ್ ಅವರು ಎಷ್ಟು ಬಾರಿ ನಾವು ಹೇಳಿದ್ರು ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಕೊಡಲ್ಲ. ಕೇವಲ ಓಟ್ ಕೇಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಎಲ್ಲ ನಿಮಗೆ ಏನು ಸಮಸ್ಯೆ ಇದೆ ಅವೆಲ್ಲ ಬಗೆಹರಿಸ್ತೀವಿ ಅಂತಾರೆ. ಆಮೇಲೆ ಅವರು ಈ ಕಡೆ ಬರೋದೇ ಇಲ್ಲ ಅನ್ನೋ ಥರದ ಆಕ್ರೋಶವನ್ನು ಇಲ್ಲಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಬಂದಿದ್ರೆ ನಾವು ಈ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ನಮಗೆ ಬೇಕಾಗಿರುವಂಥದ್ದು ನೀರು. ಇನ್ನು ಮೇಲೆ ಈ ರೀತಿಯ ಸಾವುಗಳು ಯಾವುದೂ ಕೂಡ ನಮ್ಮ ಏರಿಯಾದಲ್ಲಿ ಆಗಬಾರ್ದು, ಎಲ್ಲೂ ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮಗೆ ನೀರನ್ನು ಒದಗಿಸುವಂಥ ಕೆಲಸ ಕೂಡಲೇ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಸ್ಥಳೀಯ ಮಹಿಳೆಯರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಿರ್ಲಕ್ಷ್ಯ ಅಂತ ಇಲ್ಲ. ಅದು ಏನಾಗಿದೆ, ಅದು 10 ದಿನ ಹಿಂದೆನೇ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡಬೇಕಂತ ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ನಮಗೆಲ್ಲ ಗೊತ್ತಿದ್ದಂಗೆ. 3 4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗೆಲ್ಲ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ. ನಮ್ಮ ಒಬ್ಬರು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಮಾನ್ಯ ಸಚಿವರೇ ಹೇಳ್ತಾ ಇದ್ದಾರೆ, ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದಿರೋದ್ರಿಂದಲೇ ದುರಂತ ಆಗಿದೆ ಅಂಥೇಳಿ. ಒಂದಲ್ಲ ಎರಡಲ್ಲ 20-30 ಮೋಟ್ರ್ಗಳನ್ನು ಹಾಕ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಅದು ಕಾಣಿಸ್ಲಿಲ್ವಾ ಅಂಥೇಳಿ. ಆಮೇಲೆ ಸ್ಥಳೀಯರು ಹೇಳ್ತಾ ಇದ್ರು, ಇದು ಮೊದಲ ಸಾವಲ್ಲ ಅಂಥೇಳಿ, ಇದು 4ನೇ ಸಾವು ಅಂಥೇಳಿ. ಇನ್ನೂ ಎಷ್ಟು ಸಾವು ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಉತ್ತರ ಕೊಡಬೇಕಿದೆ ಈಗ.